ಒಳ್ಳೇದಾಗ್ಲಿ ನಿಮ್ಗೆ. ಸುಮಾರು ಪ್ರಶ್ನೆಗಳಿದೆ ಕೇಳೋದಕ್ಕೆ. ಜಗದೀಶ್ ಅವ್ರ ಬಗ್ಗೆ ತುಂಬಾ ವಿಚಾರಗಳು ಎಲ್ರಿಗೂ ಗೊತ್ತು. ಬಟ್ ಜಗದೀಶ್ ಮೂಲತಃ ಎಲ್ಲಿಯವರು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಎಷ್ಟು ಜನ ಮಕ್ಕಳು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಅಣ್ಣ ತಮ್ಮಂದ್ರು, ಸೊ ಅದನ್ನ ಒಂಚೂರು ಇಂಟ್ ಕೊಡೋದಾದ್ರೆ ಸರ್. ನಮ್ಮ ತಂದೆ ತಾಯಿ ಇದೆ ಕೊಡಗೇಳಿ ಅವರು. ಕೊಡಗೇಳಿಗೆ ತುಂಬ ದೊಡ್ಡ ಇತಿಹಾಸ ಇದೆ. 1000 ವರ್ಷಗಳ ಹಿಂದೆ ಆಯಿತು ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ ದೇಣಿಗೆಯನ್ನು ಕೊಡ್ತಾ ಇದ್ರಂತೆ. ಸೊ ಹಾಗಾಗಿ ಇಲ್ಲಿ ವಿರೂಪಾಕ್ಷಪುರ ಅಂತ ಒಂದು ನಿಮಿಷ ವಿರೂಪಾಕ್ಷಪುರ ಅಂತ ಹೆಸರಿತ್ತಿದ್ದಕ್ಕೆ ತದನಂತರ 15 ವರ್ಷಗಳೇ 1000 ವರ್ಷಗಳ ಹಿಂದೆ ವಿರೂಪಾಕ್ಷಪುರ ಅಂತ ಹೆಸರಿತ್ತಂತೆ ಇದಕ್ಕೆ. ತದನಂತರ 15ನೇ ಶತಮಾನದಲ್ಲಿ ಕೆಂಪೇಗೌಡರು ಬರ್ತಾರೆ. ಆಗ ಯಲಂಕಕ್ಕೆ ಬಂದಾಗ ಇದು ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ಊರಂತೆ. ಆಗ ಕೆಂಪೇಗೌಡರಿಗೆ ಈ ವಿರೂಪಾಕ್ಷಪುರವನ್ನು ಕೊಡುಗೆ ಕೊಟ್ಟಾಗ ಕೊಡಗೇಳಿ ಅಂತ ಆಯಿತು ಅಂತ ಒಂದಷ್ಟು ವಿಚಾರಗಳು ತಿಳಿದು ಬಂತದೆ. ಸೊ ಆ ರೀತಿ ಇಲ್ಲಿ ನಮಗೆ ಶಾಸನಗಳು ಕೂಡ ಸಿಕ್ಕಿದೆ. ತದನಂತರ ಐ ಥಿಂಕ್ ಲೇಟರ್ ಈ ಪಾಳ್ಯಗಾರ ಅಂತ ಹೇಳ್ತಾರಲ್ಲ, ಕೆಂಪೇಗೌಡರು ಈಸ್ ನಾಟ್ ಎ ಕಿಂಗ್, ಅವರು ಒಂಥರ ಪಾಳ್ಯಗಾರತನ ಮಾಡ್ಕೊಂಬಂದರು. ಪಾಳ್ಯಗಾರ ಅಂತಂದರೆ ಅವ್ರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಳ್ತಾರೆ. ಸೊ ನಮ್ಮ ಫ್ಯಾಮಿಲಿ ಕನೆಕ್ಟೆಡ್ ಟು ಕೆಂಪೇಗೌಡರು ಫ್ಯಾಮಿಲಿ ಅನ್ನೋದು ಒಂದು ನಂಬಿಕೆ. ಸೊ ಆ ನಂಬಿಕೆ ಮೇಲೆ ನಮಗೂ ಸ್ವಲ್ಪ ಪಾಳ್ಯಗಾರತನ ಮಾಡಬೇಕು ಅಂತ ಆಸೆ ಮಾಡ್ತಾ ಇದ್ದೀವಿ ಇವಾಗ. ಒಳ್ಳೇದಾಗ್ಲಿ ನಿಮ್ಗೆ. ಸುಮಾರು ಪ್ರಶ್ನೆಗಳಿದೆ ಕೇಳೋದಕ್ಕೆ. ಜಗದೀಶ್ ಅವ್ರ ಬಗ್ಗೆ ತುಂಬಾ ವಿಚಾರಗಳು ಎಲ್ರಿಗೂ ಗೊತ್ತು. ಬಟ್ ಜಗದೀಶ್ ಮೂಲತಃ ಎಲ್ಲಿಯವರು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಎಷ್ಟು ಜನ ಮಕ್ಕಳು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನೀವು ಅಣ್ಣ ತಮ್ಮಂದ್ರು, ಸೊ ಅದನ್ನ ಒಂಚೂರು ಇಂಟ್ ಕೊಡೋದಾದ್ರೆ ಸರ್. ನಮ್ಮ ತಂದೆ ತಾಯಿ ಇದೆ ಕೊಡಗೇಳಿ ಅವರು. ಕೊಡಗೇಳಿಗೆ ತುಂಬ ದೊಡ್ಡ ಇತಿಹಾಸ ಇದೆ. 1000 ವರ್ಷಗಳ ಹಿಂದೆ ಆಯಿತು ವಿಜಯನಗರ ಸಾಮ್ರಾಜ್ಯಕ್ಕೆ ಇಲ್ಲಿ ದೇಣಿಗೆಯನ್ನು ಕೊಡ್ತಾ ಇದ್ರಂತೆ. ಸೊ ಹಾಗಾಗಿ ಇಲ್ಲಿ ವಿರೂಪಾಕ್ಷಪುರ ಅಂತ ಒಂದು ನಿಮಿಷ ವಿರೂಪಾಕ್ಷಪುರ ಅಂತ ಹೆಸರಿತ್ತಿದ್ದಕ್ಕೆ ತದನಂತರ 11 ವರ್ಷಗಳೇ 1000 ವರ್ಷಗಳ ಹಿಂದೆ ವಿರೂಪಾಕ್ಷಪುರ ಅಂತ ಹೆಸರಿತ್ತಂತೆ ಇದಕ್ಕೆ. ತದನಂತರ 15ನೇ ಶತಮಾನದಲ್ಲಿ ಕೆಂಪೇಗೌಡರು ಬರ್ತಾರೆ. ಆಗ ಯಲಂಕಕ್ಕೆ ಬಂದಾಗ ಇದು ಕೆಂಪೇಗೌಡರ ತಾಯಿ ಮತ್ತು ಹೆಂಡತಿಯ ಊರಂತೆ. ಆಗ ಕೆಂಪೇಗೌಡರಿಗೆ ಈ ವಿರೂಪಾಕ್ಷಪುರವನ್ನು ಕೊಡುಗೆ ಕೊಟ್ಟಾಗ ಕೊಡಗೇಳಿ ಅಂತ ಆಯಿತು ಅಂತ ಒಂದಷ್ಟು ವಿಚಾರಗಳು ತಿಳಿದು ಬಂತದೆ. ಸೊ ಆ ರೀತಿ ಇಲ್ಲಿ ನಮಗೆ ಶಾಸನಗಳು ಕೂಡ ಸಿಕ್ಕಿದೆ. ತದನಂತರ ಐ ಥಿಂಕ್ ಲೇಟರ್ ಈ ಪಾಳ್ಯಗಾರ ಅಂತ ಹೇಳ್ತಾರಲ್ಲ, ಕೆಂಪೇಗೌಡರು ಈಸ್ ನಾಟ್ ಎ ಕಿಂಗ್, ಅವರು ಒಂಥರ ಪಾಳ್ಯಗಾರತನ ಮಾಡ್ಕೊಂಬಂದರು. ಪಾಳ್ಯಗಾರ ಅಂತಂದರೆ ಅವ್ರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಳ್ತಾರೆ. ಸೊ ನಮ್ಮ ಫ್ಯಾಮಿಲಿ ಕನೆಕ್ಟೆಡ್ ಟು ಕೆಂಪೇಗೌಡರು ಫ್ಯಾಮಿಲಿ ಅನ್ನೋದು ಒಂದು ನಂಬಿಕೆ. ಸೊ ಆ ನಂಬಿಕೆ ಮೇಲೆ ನಮಗೂ ಸ್ವಲ್ಪ ಪಾಳ್ಯಗಾರತನ ಮಾಡಬೇಕು ಅಂತ ಆಸೆ ಮಾಡ್ತಾ ಇದ್ದೀವಿ ಇವಾಗ.